10 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಬೇಕು. ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಆಗ್ರಹ. ಬೀದರ್ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ನೀಡಿದ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವ ಎಲ್ಲಾ ಇಲಾಖೆಗಳು ಹಾಗೂ ನಿಗಮ ಮಂಡಳಿಯಲ್ಲಿ 10 ವರ್ಷದಿಂದ ಒಂದೇ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತೀರ್ಪು ನೀಡಿರುತ್ತದೆ ಮತ್ತು ಸರ್ಕಾರವು ಎಲ್ಲ ಇಲಾಖೆಗಳಿಗೆ ಸುತ್ತಲೂ ಹೊರಡಿಸಿ ಕಾಯಂ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಮತ್ತು ತಿಂಗಳಿಗೆ 10 ರಿಂದ 15 ಸಾವಿರ ರೂಪಾಯಿಗೆ ಸೇವೆ ಸಲ್ಲಿಸಿದ್ದು ಸರ್ಕಾರದ ಭರವಸೆ ಮೇಲೆ ದುಡಿಯುತ್ತಿದ್ದಾರೆ. ಆದುದರಿಂದ ಸರ್ಕಾರವು ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಿ ಎಲ್ಲ ಇಲಾಖೆಗಳಿಗೆ ಸುತ್ತೋಲೆ ಹೊರಡಿಸಿ ಸರ್ಕಾರದಿಂದ ಕಾಯಂಗೊಳಿಸಿ ವೇತನ ಬಿಡುಗಡೆ ಮಾಡಬೇಕು. ಸರ್ಕಾರವು ಇದರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಾಗೂ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ರವಿಸ್ವಾಮಿ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಕನ್ನಡ ಸೇನೆ ಕರ್ನಾಟಕ ಹಾಗೂ ಸುಭಾಷ್ ಕೆನಡೆ ಜಿಲ್ಲಾಧ್ಯಕ್ಷ ಪ್ರಭುಪೇಟೆ ಹೆಸರ್ಗಿ, ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಸ್ವಾಮಿ ವರವಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಸಂಘಟನೆಯ ತಾಲೂಕು ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಯುಕ್ತ ನಾಡು ನ್ಯೂಸ್ ಕನ್ನಡ, ಬೀದರ್. ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಮಟ್ಟದ ಸಂಘಟನೆ ವತಿಯಿಂದ ಇಂದು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಮತ್ತು ನಿಗಮ ಮಂಡಳಿಗಳಲ್ಲಿ ಏನದಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಸುಮಾರು 10-15 ವರ್ಷದಿಂದ ಸೇವೆ ಮಾಡ್ತಿದ್ದಂತಹ ಎಲ್ಲ ಅವ್ರಿಗೇನದ ಅಂತಂದ್ರೆ ಸರ್ಕಾರದ ವತಿಯಿಂದ 10-15 ಸಾವಿರ ಯಾವುದೇ ಏನದ ಅಂದ್ರೆ ಅವ್ರಿಗೆ ಖರ್ಚಕ್ಕೆ ಕೂಡ ಸಾಲ್ತಾ ಇಲ್ಲ. ಅದಕ್ಕಾಗಿ ಅಂಥ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಸಂಪೂರ್ಣ ಏನದ ಅಂತಂದ್ರೆ ಅವ್ರಿಗೆ ಕಾಯಂಗೊಳಿಸ್ಬೇಕು ಮತ್ತು ಅಲ್ಲೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ತೆಗಿಬಾರ್ದು, ಅವರಿಗೆಂತ ಕಾಯಂಗೊಳಿಸ್ಬೇಕಂತೇಳಿ ಇವತ್ತು ಬೀದರ್ ಜಿಲ್ಲೆಯಿಂದ ನಮ್ಮ ಕನ್ನಡ ಸೇನಾ ಕರ್ನಾಟಕ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಏನದ ಅಂತ ಮನವಿ ಸಲ್ಲಿಸ್ತಾ ಇದ್ದೀವಿ. ಇದೇ ತರಹ ದಿವಸ ಒಂದೊಂದು ಜಿಲ್ಲೆಯಲ್ಲಿ ಕನ್ನಡ ಸೇನಾ ಕರ್ನಾಟಕ ಸಂಘಟನಾ ವತಿಯಿಂದ ಅವರನ್ನು ಕಾಯಂಗೊಳಿಸುವವರೆಗೂ ನಮ್ಮ ಕನ್ನಡ ಸೇನೆಯ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ ಅಂತೇಳಿ ಹೇಳ್ತಾ ಇದ್ದೀನಿ. ರವಿಸ್ವಾಮಿ ನಿರ್ಣ, ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ. ಆಡ್ರಿ. ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಇಂದು ಬೀದರ್ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಒಂದು ಉಗ್ರವಾದ ಹೋರಾಟ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಒಳಗುತ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಇವತ್ತು ನಿಗಮ ಮಂಡಳಿ ಆಗಲಿ ಯಾವುದೇ ಕಚೇರಿಯಲ್ಲಿ ಏನು ಒಳಗುತ್ತಿಗೆ ಹೊರಗುತ್ತಿಗೆಯಲ್ಲಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ, 15 ವರ್ಷ ಮತ್ತು 20 ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಅವರಿಗೆ 15 ಸಾವಿರ ಒಂದು 20 ಸಾವಿರ ಏನು ಸಂಬಳ ಕೊಡ್ತಾ ಇದ್ದಾರೆ. ಅವರಿಗೆ ಶಾಲೆ ಮಕ್ಕಳಿಗೆ ಕೂಡ ಫೀಸ್ ಕಟ್ಟಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಅವ್ರ ಜೀವನ ಏನದ ಅಂದ್ರೆ ಇವತ್ತು ರೋಡಿಗೆ ಬಂದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೇನದ ಶೀಘ್ರವಾಗಿ ಅದೇ ಹುದ್ದೆಯಲ್ಲಿ ಇರ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಒಂದು ವೇಳೆ ಮಾಡದಿದ್ದಲ್ಲಿ ನಾವು ವಿಧಾನಸೌಧೆಗೆ ಮುತ್ತಿಗೆ ಹಾಕಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶೀಘ್ರವಾಗಿ ಅವರಿಗೆ ನೇಮಕಾತಿ ಅದೇ ಜಾಗದಲ್ಲಿ ಮಾಡಿಕೊಳ್ಬೇಕು ಮತ್ತು ಶೀಘ್ರವಾಗಿ ಆದೇಶ ಹೊರಡಿಸ್ಬೇಕಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಒಂದು ವೇಳೆ ಮಾಡದಿದ್ದಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ. ಕನ್ನಡ ಸೇನೆಗೆ ಕರ್ನಾಟಕ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ, ಸುಭಾಷ್ ಕೆನಡೆಯವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಒಳಗುತ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರನ ಏನು 10-15 ವರ್ಷಗಳಿಂದ ಏನು ತಗೊಂಡಿದೆ, ಯಾರಿಗೆ ಬಡಪಾಯಿ ಜೀವಗಳಿಗೆ ಇವತ್ತು ಅವರು ನಿವೃತ್ತಿನ ಹೊಂದಿದ್ದಾರೆ. ಆದರೂ ಕೂಡ ಅವ್ರಿಗೆ ಒಂದು ನಯಾ ಪೈಸೆಗಳನ್ನು ಸಿಗ್ತಾಯಿಲ್ಲ. ಇದು ನೊಂದ ಜೀವಗಳು. ಅಂಥವ್ರಿಗೆ ನ್ಯಾಯಗಳನ್ನು ದೊರಕಿಸಬೇಕು, ನ್ಯಾಯ ಸಿಗಲೇಬೇಕು. ಅವರಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಈ ಸರ್ಕಾರಕ್ಕೆ ನಾನು ಧಿಕ್ಕಾರನ್ನು ಕೂಗ್ತೀನಿ.
ಈ ಸರ್ಕಾರಕ್ಕೆ ಧಿಕ್ಕಾರನ್ನು ನಾವು ಕೂಗ್ತೀವಿ. ಕಾರಣ ಏನಂತಂದರೆ ಅವರಿಗೆ ಏನು ನ್ಯಾಯನ ಕೊಡಬೇಕು ಆ ನ್ಯಾಯನ ಕೊಡಲೇಬೇಕು ಅವರು. ಆ ನ್ಯಾಯನ ಕೊಟ್ಟು ಈ ಬಡಪಾಯಿ ಜೀವಗಳಿಗೆ ಪರಿಹಾರನ ಒದಗಿಸ್ಬೇಕಂತ ಅನ್ನೋದು ಸರ್ಕಾರದಲ್ಲಿ ಮತ್ತು ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಜಿಲ್ಲಾ ಕಾರ್ಯದರ್ಶಿ ಮಾಸಕಾಂತ್ ವಾಗೆ ಅಂತ. ಧನ್ಯವಾದಗಳು.